ಹಲೋ. ಇವತ್ತು ನಾವು ಈಸಿಯಾಗಿ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡುವ, ಆಯಿತಾ. ಮೊದಲಿಗೆ ಇದು ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಮೆಣಸು ಮತ್ತು ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ, ಶುಂಠಿ ಅದನ್ನೆಲ್ಲ ಸಣ್ಣಾಗಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಡಬೇಕು. ಮತ್ತು ಒಂದು ಸೈಡಲ್ಲಿ ಬಾಣಲೆಯಲ್ಲಿ ನೀರಿಟ್ಟು ಮತ್ತು ಸ್ವಲ್ಪ ಲವಂಗ ಹಾಕಿ ಅದಕ್ಕೆ ಮತ್ತು ಜಾಸ್ತಿ ಮಸಾಲೆ ಐಟಮ್ಸ್ ಇದನ್ನೆಲ್ಲ ಹಾಕಿ ಅನ್ನ ಹಾಕಬೇಕು. ಅದು ಚೆಂದ ಕುದಿ ಬರಬೇಕು, ಆಯಿತಾ. ಅದಕ್ಕಿಂತ ಮುಂಚೆ ಅಂತ ಮಾಡ್ಬೇಕು, ನೀವು ಸ್ವಲ್ಪ ತುಪ್ಪ ಹಾಕಬೇಕಾಯ್ತಾ. ನಮಗೆ ಅದು ಹೇಳಿಕೆ ಬರ್ತೈತೆ ಆಯಿತಾ. ಇಡೆಯಲ್ಲಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು, ಮತ್ತು ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದು ಎಂತ ಗೊತ್ತಿಲ್ಲ, ಹೀಗೆ ಮಾಡಿದರೆ ಒಂಥರ ಟೇಸ್ಟ್ ಬರ್ತದೆ ಆಯಿತಾ. ನೀವು ಇದು ಒಟ್ಟಿಗೆ ಮಾಡ್ಬೋದು. ಮತ್ತೊಂದು ಸೈಡಲ್ಲಿ ಎಗ್ ಬೇಯಿಸಿಡಲಿಕ್ಕೆ ನೀರು ಮತ್ತು ಎಗ್ಗನ್ನು ಬೇಯಿಸಲಿಕ್ಕೆ ಹಾಕ್ತಿದ್ದೇನೆ. ಅದು ಚೆಂದ ಬೇಯಬೇಕಾಯ್ತಾ. ಇದು ಕೂಡ ಇಲ್ಲದಿದ್ದರೆ ಮೊಟ್ಟೆ ಗಸಿಯಾಗಿ ಬಿಡ್ತದೆ ಅದು. ಮತ್ತು ಒಂದು ಸೈಡಲ್ಲಿ ಮಸಾಲೆಗಾಗಿ ಈ ನಾವು ಆಗಲೇ ಮಾಡಿಟ್ಟ ಐಟಮ್ಸ್ ಉಂಟಲ್ಲ, ತುಂಡು ಮಾಡಿಟ್ಟಿದ್ವಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕಬೇಕು. ಯಾವುದಂದರೆ ಎಲ್ಲ ಅಲ್ಲ, ಪೂರ್ತಿ ಎಲ್ಲ, ಸ್ವಲ್ಪ ಸ್ವಲ್ಪ. ಈರುಳ್ಳಿ ಬೇಡ. ಟೊಮೆಟೊ, ಅರ್ಧ ಟೊಮೆಟೊ ಇದ್ದರೆ ಕಟ್ ಮಾಡಿದ ಅರ್ಧದಷ್ಟು ಪಾಲನ್ನು ಇದು ಅರೆಯುವಾಗ ಹಾಕಬೇಕು. ಮತ್ತು ಸ್ವಲ್ಪ ಮೆಣಸು ಹಾಕಬೇಕು. ಮತ್ತು ಮೆಣಸು ಕೂಡ ಪೂರ್ತಿ ಹಾಕಬಾರ್ದು. ಬೆಳ್ಳುಳ್ಳಿ, ಶುಂಠಿ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಆಗಿ ಹಾಕಬೇಕು. ಹಾಗೆ ಎಲ್ಲ ಐಟಮನ್ನು ಹಾಕಬೇಕು. ಅದೇ ಮತ್ತು ಟೊಮೆಟೊ ನೋಡಿ ಇಷ್ಟೇ ಆಗ್ತಿದೆ, ನಾನು ಜಾಸ್ತಿ ಹಾಕೋದಿಲ್ಲ ನೋಡಿ, ಸ್ವಲ್ಪವೇ ಹಾಕಿದ್ದು. ಎಲ್ಲ ಅಂದರೆ ಎಲ್ಲ ಮುಗಿಸೋದಿಲ್ಲ, ಸ್ವಲ್ಪ ಸ್ವಲ್ಪ ಇಡೋದು. ಅದನ್ನೆಲ್ಲ ಮುಗಿಸಿ ಮತ್ತು ನಮಗೆ ಮಸಾಲೆ ಇದಕ್ಕೆ ಮಿಶ್ರಣ ಮಾಡಲಿಕ್ಕೆ ಬೇಕಾಗ್ತದಲ್ಲ. ಬೇರೆ ತರಕಾರಿ ನಾವು ಹಾಕಿದ ಕಾರಣ ಇದು ಬೇಕಾಗ್ತದೆ ನಮಗೆ. ಅದೇ ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಬೇಕು. ಅದನ್ನು ಸ್ವಲ್ಪ ಮೇಲೆ ಹಾಕಲಿಕ್ಕೆ ಸ್ವಲ್ಪ ಬಿಟ್ಟರೆ ಸಹ ಆಯಿತು. ಮತ್ತು ನಾವು ಗರಂ ಮಸಾಲೆ ಪೌಡ್ರ್ ಹಾಕ್ತಿದ್ದೇವೆ. ಮತ್ತು ಸ್ವಲ್ಪ ಇಡೆಯಲ್ಲಿ ಚಿಲ್ಲಿ ಪೌಡ್ರ್ ಹಾಕಿದ್ದೇವೆ, ಅದು ಮರ್ತೋಯ್ತು ವಿಡಿಯೋ ಮಾಡಲಿಕ್ಕೆ. ಮತ್ತು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಿದ್ದೇವೆ ನಾವು ಇದರಲ್ಲಿ. ನೀವು ಅದು ಆಪ್ಷನಲ್ಲ ಆಯಿತಾ, ನೀವು ಬೇಕಾದರೆ ಹಾಕ್ಬೋದು. ಮತ್ತು ಸ್ವಲ್ಪ ಅರಿಶಿನ ಹಾಕ್ತಿದ್ದೇವೆ. ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಬೇಕಾಯ್ತಾ. ಅಷ್ಟೇ ನೋಡುವಾಗ ಈಚೆಲಿ ಅನ್ನ ಬೆಂದಾಯಿತು. ಸೊ ಅದನ್ನು ನಾವು ಆರಲಿಕ್ಕೆ ಇಡ್ತೇವೆ. ಮತ್ತು ಒಂದು ಸೈಡಲ್ಲಿ ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಹಾಕ್ತಿದ್ದೇವೆ. ತುಪ್ಪ ಮೇಯ್ನ್ ಇಂಗ್ರೀಡಿಯೆಂಟ್ ಇದರಲ್ಲಿ. ಇದಕ್ಕೆ ಟೇಸ್ಟ್ ಬರೋಕ್ಕೆ ಮೊದಲು ಕಾರಣ ತುಪ್ಪ. ಮತ್ತು ಅದಕ್ಕೆ ಇದು ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇವೆ. ಮತ್ತು ಹಸಿಮೆಣಸನ್ನು ಅಷ್ಟೇ ಎಣ್ಣೆಯಲ್ಲಿ ಖಾಲಿ. ಮತ್ತು ನೀರುಳ್ಳಿಯನ್ನು ಹಾಕಬೇಕು. ಮತ್ತು ಈರುಳ್ಳಿ, ಉಳಿದ ಮಸಾಲಸನ್ನೆಲ್ಲ ಹಾಕಬೇಕು. ಅದೆಲ್ಲ ಹಾಕಿ ಚೆಂದಕ್ಕೆ ಫ್ರೈ ಮಾಡಬೇಕಾಯ್ತಾ. ಫ್ರೈ ಮಾಡೋದು ಬ್ರೌನ್ ಕಲರ್ ಆಗುವಾಗ ಸ್ವಲ್ಪ ಗರಂ ಮಸಾಲ ಹಾಕ್ತೀವಿ. ನೀವು ಅರಿಶಿನ ಕೂಡ ಹಾಕ್ಬೋದು. ನಾವು ಅರಿಶಿನ ಆವಾಗಲೇ ಹಾಕಿದ ಕಾರಣ ಇವಾಗ ಬೇಡ ಅಂತ ಆಯಿತು ನಮಗೆ. ಅದೆಲ್ಲ ಹಾಕಿ ಚೆಂದಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆಂದ ಕಲರ್ ಬಂದಿದೆ ನೋಡಿ, ಎಷ್ಟು ಈಗಲೇ ಬಾಯಲ್ಲಿ ನೀರು ಇರ್ತದೆ ನಿಮಗೆ. ಇಷ್ಟೆಲ್ಲ ಆದಮೇಲೆ ನಾವು ಆಗಲೇ ರುಬ್ಬಿಟ್ಟಂಥ ಮಸಾಲೆ ಐಟಮ್ಸನ್ನೆಲ್ಲ ಹಾಕಿ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಕುದಿ ಬೆರೆಸಬೇಕು. ಲಾಸ್ಟಿಗೆ ಇದನ್ನು